ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 13. ರಜ ಪ್ರಧಾನಾನ್ ಮಹತಸ್ತ್ರಿಲಿಂಗೋ ದೈವಚೋದಿತಾತ್ ಜಾತ ಸಸರ್ಜ ಭೂತಾದಿರ್ ವಿಯದಾದೀನಿ ಪಂಚಶಃ. ಅನುವಾದ: ಜೀವಿಯು ಅದೃಷ್ಟದಿಂದ ಪ್ರಚೋದಿತವಾದ 3 ವಿಧವಾದ ಮಿಥ್ಯಾಹಂಕಾರವು ಮಹತ್ತತ್ವದಿಂದ ರೂಪ ತಾಳಿತು. ಅದರಲ್ಲಿ ರಜೋಗುಣವು ಪ್ರಧಾನವಾದುದು. ಅನಂತರದಲ್ಲಿ ಅಹಂಕಾರದಿಂದ ಪಂಚತತ್ವಗಳ ಅನೇಕ ಗುಂಪುಗಳು ಜನ್ಮ ತಳೆದವು. ಶ್ಲೋಕ 14. ತಾನಿ ಚೈಕೈಕಶ ಸ್ರಷ್ಟುಮಸಮರ್ಥಾನಿ ಭೌತಿಕಂ ಸಂಹತ್ಯ ದೈವಯೋಗೇನ ಹೈಮಮಂಡಮ ವಾಸೃಜನ್. ಅನುವಾದ: ಭೌತ ಬ್ರಹ್ಮಾಂಡವನ್ನು ಪ್ರತ್ಯೇಕವಾಗಿ ಸೃಷ್ಟಿಸುವ ಸಾಮರ್ಥ್ಯವಿಲ್ಲದೆ ಅವು ಪರಮಪ್ರಭುವಿನ ಶಕ್ತಿಯ ಸಹಾಯದಿಂದ ಒಟ್ಟುಗೂಡಿ ಒಂದು ಪ್ರಕಾಶಮಾನವಾದ ಅಂಡವನ್ನು ಸೃಷ್ಟಿಸಲು ಸಮರ್ಥವಾದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಮೈತ್ರೇಯ ಮಹರ್ಷಿಗಳು ಈಗ ಹೇಗೆ ಸೃಷ್ಟಿಯಾಯಿತು ಅಂತ ವಿದುರರ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಜೀವಿಯ ಅದೃಷ್ಟ ಚಟುವಟಿಕೆ ಅನ್ನೋದು 3 ಪ್ರಕೃತಿ ಗುಣಗಳ ಸಂಯೋಜನೆಯ ಸಮತೋಲನದಿಂದ ಉದ್ರಿಕ್ತವಾಗುತ್ತೆ. ಆಗ ಮಹಾವಿಷ್ಣುವಿನಿಂದ ಮತ್ತು ಕಾಲ ನಿರ್ಬಂಧದಿಂದ ಒಟ್ಟು ಭೌತ ದ್ರವ್ಯಗಳು ಸೃಷ್ಟಿಯಾದವು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನು ಹೇಳ್ತಾರೆ ಅಂತಂದರೆ, ಜೀವಿಯು ಅದೃಷ್ಟದಿಂದ ಪ್ರಚೋದಿತವಾದಂತಹ 3 ವಿಧವಾದಂತಹ ಮಿಥ್ಯಾ ಅಹಂಕಾರ ಅನ್ನೋದು ಮಹತ್ತತ್ವದಿಂದ ರೂಪ ತಾಳುತ್ತೆ. ಅದರಲ್ಲಿ ಯಾವ ಗುಣ ಪ್ರಧಾನವಾಗಿರೋದು ಅಂತಂದರೆ ರಜೋಗುಣ. ಆಮೇಲೆ ಅಹಂಕಾರದಿಂದ ಏನಾಯಿತು? ಪಂಚತತ್ವಗಳ ಅನೇಕ ಗುಂಪುಗಳೆಲ್ಲವೂ ಕೂಡ ಜನ್ಮ ತಗೊಳ್ಳುತ್ತೆ. ನೋಡಿ, ಪ್ರಕೃತಿ ಗುಣಗಳಿರುತ್ತಲ್ವಾ, ಅದೆಲ್ಲ ಸಂಯೋಜಿತವಾಗುತ್ತೆ. ಅದರಿಂದ ಬೇರೆ ಬೇರೆ ರೀತಿಯ ದ್ರವ್ಯಗಳೆಲ್ಲ ಬರುತ್ತೆ. ಈಗ ಜೀವಿಯಿಂದ ಪ್ರಚೋದಿತವಾಗಿ ಮಿಥ್ಯಾ ಅಹಂಕಾರ ಅನ್ನೋದು ಬರುತ್ತೆ. ಈಗ ನೋಡಿ, ನಮ್ಮದು ಅನ್ನೋದು ಏನೂ ಇಲ್ಲ, ಆದರೂ ಕೂಡ ನಾವು ಅಹಂಕಾರ ಪಡ್ತೀವಿ. ಅದನ್ನು ಮಿಥ್ಯಾ ಅಹಂಕಾರ ಅಂತಲೇ ಹೇಳೋದು. ಅದು ಮಹತ್ತತ್ವದಿಂದ ರೂಪವನ್ನು ತಗೊಳ್ಳುತ್ತೆ. ಆಮೇಲೆ ಆ ಒಂದು ಗುಣಗಳಲ್ಲಿ ರಜೋಗುಣ ತುಂಬ ಪ್ರಧಾನವಾಗಿರೋದು. ಯಾಕಂದರೆ ರಜೋಗುಣ ಇಲ್ಲಾಂದರೆ ಕೆಲಸ ಕಾರ್ಯ ಇದೆಲ್ಲ ಆಗೋದೇ ಇಲ್ಲ. ಆಮೇಲೆ ಆ ಅಹಂಕಾರದಿಂದ ಪಂಚತತ್ವಗಳು ಅನ್ನುವಂಥ ಅನೇಕ ಗುಂಪುಗಳು ಜನ್ಮ ತಗೊಳ್ಳುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ತ್ರಿಗುಣಾತ್ಮಕವಾದ ಪ್ರಥಮ ಸೃಷ್ಟಿಯ ವಸ್ತುವು ಅಥವಾ ಪ್ರಕೃತಿಯು 5 4 ಗುಂಪುಗಳನ್ನು ಉತ್ಪತ್ತಿ ಮಾಡುತ್ತದೆ. ನೋಡಿದ್ರ, ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದರೆ ಗುರುಗಳು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೇ ಗೊತ್ತಾಗೋದು. ಇಲ್ಲೇನು ಹೇಳಿದ್ದಾರೆ? ತ್ರಿಗುಣಾತ್ಮಕವಾದ ಅಂದರೆ 3 ಗುಣಗಳಿರುವಂತಹ ಪ್ರಥಮ ಸೃಷ್ಟಿಯ ವಸ್ತು ಅಥವಾ ಪ್ರಕೃತಿ ಅಂತ ಕರೀತಾರಲ್ಲ, ಅದು 5 4 ಗುಂಪುಗಳನ್ನು ಉತ್ಪತ್ತಿ ಮಾಡುತ್ತೆ. ಪ್ರಕೃತಿ ಅನ್ನೋದು 5 4 ಗುಂಪುಗಳನ್ನು ಉತ್ಪತ್ತಿ ಮಾಡುತ್ತೆ. ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇ ಗುಂಪನ್ನು ಪ್ರಾಥಮಿಕ ಎಂದು ಕರೆಯಲಾಗಿದೆ. ಈಗ ನಾವು ಪಂಚಭೂತಗಳು ಅಂತ ಹೇಳ್ತೀವಲ್ವ, ಅದು ಯಾವುದು? ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶಗಳನ್ನು ಒಳಗೊಂಡಿದೆ ಮೊದಲನೇ ಗುಂಪು. ಎರಡನೇ 5 ಗುಂಪನ್ನು ತನ್ಮಾತ್ರ ಅಂತ ಕರೀತಾರೆ. ಅದು ಸೂಕ್ಷ್ಮ ಅಂಶಗಳಿಗೆ ಅನ್ವಯವಾಗುತ್ತೆ. ಅಂದರೆ ಅದೆಲ್ಲ ಇಂದ್ರಿಯ ವಿಷಯಗಳು. ಅವು ಯಾವುದು ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಈಗ 2 ಗುಂಪು ಗೊತ್ತಾಯ್ತಾ? ಪಂಚಭೂತಗಳು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಒಂದು ಗುಂಪಾದರೆ, ಎರಡನೇ ಗುಂಪು ಇಂದ್ರಿಯಗಳ ವಿಷಯಗಳು. ಆಯಿತಾ? ಹೊರಗಡೆಯಿಂದ ನಮಗೆ ಕಾಣಿಸೋದು, ನೋಡೋದಕ್ಕೆ, ಆಮೇಲೆ ಸ್ಪರ್ಶ ಮಾಡೋದಕ್ಕೆ, ವಾಸನೆ ತಗೊಳ್ಳುವಂಥ ಆ ರಸ, ಗಂಧ, ಇದು ಎಲ್ಲವನ್ನ ಹೇಳುವಂಥದ್ದು. ಯಾವುದು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಇನ್ನು 3ನೇ ಗುಂಪಿನಲ್ಲಿ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇರುವಂತಹ 5 ಇಂದ್ರಿಯ ಅಂಗಗಳಿದೆ. ನಮಗೆ ಜ್ಞಾನ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಅಂತಲೇ 5 ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಯಾವುದು ಅಂತಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ.
3 ಗುಂಪಾಯ್ತಾ. ಈಗ 4ನೇ ಗುಂಪಿನಲ್ಲಿ 5 ಕರ್ಮೇಂದ್ರಿಯಗಳಿವೆ. ಈಗ ಜ್ಞಾನೇಂದ್ರಿಯಗಳ 5 ಆಯಿತು. ಈಗ ಕರ್ಮಗಳನ್ನು ಮಾಡುವಂಥದ್ದು ಯಾವುದು ಅಂತಂದರೆ ನಾಲಿಗೆ, ಕೈ, ಕಾಲು, ಆಸನ ದ್ವಾರ ಮತ್ತು ಜನನೇಂದ್ರಿಯಗಳು. ಇಷ್ಟು 5 4ನೇ ಗುಂಪಾಯ್ತಾ. 5ರ 5 ಗುಂಪುಗಳಿವೆ ಅಂತ ಕೆಲವರು ಹೇಳ್ತಾರೆ. ಒಂದು ಗುಂಪು ವಿಷಯೇಂದ್ರಿಯಗಳಿಗೆ ಸೇರಿರುವಂಥದ್ದು, ಒಂದು ಪಂಚಭೂತಗಳಿಗೆ ಸಂಬಂಧಿಸಿರುವಂಥದ್ದು, ಒಂದು ಗುಂಪು ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದಂಥದ್ದು, ಮತ್ತೊಂದು ಕರ್ಮೇಂದ್ರಿಯಗಳಿಗೆ ಸಂಬಂಧಿಸಿರುವಂಥದ್ದು. ಮತ್ತು 5ನೇ ಗುಂಪು ಏನು ಅಂತಂದರೆ ಈ ಎಲ್ಲ ವಿಭಾಗಗಳನ್ನು ನಿಯಂತ್ರಿಸುವಂಥ 5 ದೇವತೆಗಳಿಗೆ ಸಂಬಂಧಿಸಿದ್ದಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ 5 ಗುಂಪುಗಳು ಯಾವುದು ಏನು ಅಂತ ಗೊತ್ತಾಯ್ತಲ್ವಾ. ಮೊದಲನೇದು ಪಂಚೇಂದ್ರಿಯಗಳು, ಆಮೇಲೆ 5 ವಿಷಯೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು. 5 ಇದನ್ನೆಲ್ಲ ನಿಯಂತ್ರಣೆ ಮಾಡುವಂತಹ ದೇವತೆಗಳು. ಈ ರೀತಿ 5 ಬೇರೆ ಬೇರೆ ಗುಂಪುಗಳಾಗಿ ಉತ್ಪತ್ತಿ ಮಾಡುತ್ತೆ ಪ್ರಕೃತಿ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದುವರೆದು ಹೇಳ್ತಾರೆ, ಭೌತ ಬ್ರಹ್ಮಾಂಡವನ್ನು ಪ್ರತ್ಯೇಕವಾಗಿ ಸೃಷ್ಟಿಸುವ ಸಾಮರ್ಥ್ಯ ಇಲ್ಲದೆ ಇರುವ ಕಾರಣದಿಂದ ಇವೆಲ್ಲವೂ ಕೂಡ ಭಗವಂತನ ಶಕ್ತಿಯ ಸಹಾಯದ ಜೊತೆಗೆ ಒಟ್ಟುಗೂಡಿ ಒಂದು ಪ್ರಕಾಶಮಾನವಾಗಿರುವಂಥ ಒಂದು ಅಂಡವನ್ನ, ಒಂದು ಗೋಲಾಕಾರದಲ್ಲಿರುವಂಥದ್ದು ಅಂತ ತಿಳ್ಕೊಬೋದು. ಆ ರೀತಿ ಇರುವಂತಹ ಒಂದು ಅಂಡವನ್ನ ಸೃಷ್ಟಿಸೋದಕ್ಕೆ ಇದು ಸಮರ್ಥರಾಗ್ತಾರೆ. ಅಂದರೆ ಈ ಪ್ರಕೃತಿ ಅನ್ನೋದು ತಂತಾನಾಗೆ ಇವನ್ನೆಲ್ಲ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಭಗವಂತನ ಶಕ್ತಿಯ ಸಹಾಯದಿಂದ, ಅಂದರೆ ಭಗವಂತನ ಶಕ್ತಿ ಇದ್ರೇ ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಆಗೋದು. ಈಗ ನಾವು ಕೈಯನ್ನು ಹಿಂಗೆ ಎತ್ತಬೇಕು ಅಂದ್ರೂ ಅಲ್ಲಿ ಆ ಶಕ್ತಿ ಇದ್ರೇ ನಾವು ಎತ್ತಕ್ಕಾಗೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಆ ಕೈಯನ್ನು ನಾವು ಎತ್ತಕ್ಕೆ ಆಗೋದಿಲ್ಲ ಅಲ್ವಾ. ಆದರೂ ನಮಗೆ ಎಷ್ಟು ಅಹಂಕಾರ ಇದೆ ನೋಡಿ. ಇಲ್ಲೇನು ಹೇಳ್ತಾ ಇದ್ದಾರೆ, ಸೃಷ್ಟಿ ಮಾಡುವಂಥ ಒಂದು ಸಾಮರ್ಥ್ಯ ಇಲ್ಲದೆ ಇರುವ ಕಾರಣದಿಂದನೇ ಆ ಭಗವಂತನ ಶಕ್ತಿಯ ಸಹಾಯದಿಂದ ಒಟ್ಟುಗೂಡಿ ಒಂದು ಪ್ರಕಾಶಮಾನವಾಗಿರುವಂಥ ಅಂಡವನ್ನು ಸೃಷ್ಟಿ ಮಾಡೋದಕ್ಕೆ ಸಾಮರ್ಥ್ಯವನ್ನು ಪಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.